ಈ ವಿಡಿಯೋದಲ್ಲಿ ನಾವು ಆಬ್ಜೆಕ್ಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಆಬ್ಜೆಕ್ಟ್ ಡೆಫಿನೇಷನ್ ಏನು ಅಂದ್ರೆ, ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ ಇನ್ ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಕೀ ಅಂಡ್ ವ್ಯಾಲ್ಯೂ ಪೇರ್ಸ್ ಅಂತ ಕೂಡ ಹೇಳ್ಬೋದು. ಸೊ ಬೇಸಿಕಲಿ ನಾವು ಡೇಟಾನ ಒಂದು ಸ್ಟ್ರಕ್ಚರ್ಡ್ ಅಪ್ರೋಚ್ ಅಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಸ್ಟೋರ್ ಡೇಟಾ ಇನ್ ಅ ಸ್ಟ್ರಕ್ಚರ್ಡ್ ಅಪ್ರೋಚ್. ಓಕೆ, ಅಂಡ್ ನಾವು ಈಗ ಫಸ್ಟ್ ಆಬ್ಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಸೊ ಕೀ ಅಂಡ್ ವ್ಯಾಲ್ಯೂ ಪೇರ್ ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ ಅದನ್ನ ನೋಡಿ ಮತ್ತೆ ಹೇಗೆ ಆಕ್ಸೆಸ್ ಮಾಡೋದು ಅಂತ ನಾವು ಮತ್ತೆ ನೋಡೋಣ. ಓಕೆ, ಸೊ ಈಗ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ನಾನು, ಆಬ್ಜೆಕ್ಟ್ಸ್ ಡಾಟ್ ಜೆ ಎಸ್ ಅಂತ. ಓಕೆ, ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಆಬ್ಜೆಕ್ಟ್ಗೆ ನಾನು ಲೆಟ್ಸ್ ಸೇ ಪರ್ಸನ್ ಅಂತ ಕೊಡ್ತೀನಿ. ಪರ್ಸನ್ ಈಕ್ವಲ್ ಟು ಈ ರೀತಿ ಒಂದು ವೇರಿಯೇಬಲ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಕೂಡ ಅದೇ ರೀತಿ ಇದು ಕೂಡ ಕಲೆಕ್ಷನ್ ಆಫ್ ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಿ ಒಂದು ಡಿಫ್ರೆಂಟ್ ವೇಲಿ ಸ್ಟೋರ್ ಮಾಡ್ತಾ ಇದೀವಿ, ಕೀ ಅಂಡ್ ವ್ಯಾಲ್ಯೂ ಪೇರ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕೊಡ್ತೀನಿ ನೇಮ್ ಕೋಲನ್ ಲೆಟ್ಸ್ ಸೇ ಕುಮಾರ್, ಈ ರೀತಿ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಮತ್ತೆ ಲೆಟ್ಸ್ ಸೇ ಏಜ್ ಕೋಲನ್ 30, ಸಿಟಿ ಕೋಲನ್ ಬ್ಯಾಂಗ್ಳೂರ್. ಓಕೆ, ಸೊ ಸ್ಟ್ರಿಂಗ್ ನ ನೀವು ಕೊಟೇಶನ್ ಕೊಡಬೇಕು, ಡಬಲ್ ಕೊಟೇಶನ್ ಅಥವಾ ಸಿಂಗಲ್ ಕೊಟೇಶನ್, ಡಸಂಟ್ ಮ್ಯಾಟರ್. ಓಕೆ, ಸೊ ಈ ರೀತಿ ನಾನು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಈಸ್ ಆಕ್ಟಿವ್ ಬೂಲಿಯನ್ ಅಂತ ಕೂಡ, ಬೂಲಿಯನ್ ಮೇಲೆ ಕೂಡ ನಾವು ಒಂದು ಟ್ರೂ ಅಂತ. ಓಕೆ, ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ಒಂದು ಸ್ಟ್ರಿಂಗ್ ಕೊಟ್ಟಿದ್ದೀನಿ. ಓಕೆ, ಸೊ ಇದು ಬೂಲಿಯನ್. ಸೊ ನಾನು ಕೊಟೇಶನ್ ರಿಮೂವ್ ಮಾಡ್ತೀನಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಕಾಮಾ ಕೊಟ್ಬಿಡಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ನೀವು ಕೀ ಅಂಡ್ ವ್ಯಾಲ್ಯೂ ಪೇರ್ ಕೊಡ್ತಿಲ್ಲ, ಕಾಮಾ 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 ಕೊಡಿ. ಲಾಸ್ಟ್ ಅಲ್ಲಿ ಕಾಮಾ ಕೊಡದೇ ಇದ್ರು ನಡೆಯುತ್ತೆ. ಓಕೆ, ಸೊ ಈಗ ನೋಡಿ ಅಬ್ಸರ್ವ್ ಮಾಡಿದ್ರೆ ಇದು ಆಬ್ಜೆಕ್ಟ್. ಸೊ ಇದರಲ್ಲಿ ನಾವು ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ ಇಲ್ಲಿ ಸ್ಟೋರ್ ಮಾಡಿದ್ವಿ. ಇದು ಒಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್, ಇದು ಒಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್, ಇದು ಒಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್, ಇದು ಒಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್. ನೀವು ಲೆಫ್ಟ್ ಅಲ್ಲಿ ಏನ್ ನೋಡ್ತೀರಾ, ಇದು ಒಂದು ಕೀ, ರೈಟ್ ಸೈಡ್ ನೋಡೋದು ವ್ಯಾಲ್ಯೂ. ಸೊ ಲೆಫ್ಟ್ ಸೈಡ್ ಅಲ್ಲಿ ಕೀ, ರೈಟ್ ಸೈಡ್ ಅಲ್ಲಿ ವ್ಯಾಲ್ಯೂಸ್. ಕೀ ಮತ್ತು ವ್ಯಾಲ್ಯೂಸ್, ಕೀ ಮತ್ತು ವ್ಯಾಲ್ಯೂಸ್. ಓಕೆನಾ? ಅಂಡ್ ಇಲ್ಲಿ ನೀವು ವ್ಯಾಲ್ಯೂಸ್ ಏನ್ ನೋಡ್ತಿದಿಲ್ಲ, ಇಲ್ಲಿ ನೀವು ಯಾವ ವ್ಯಾಲ್ಯೂಸ್ ಆದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಟ್ರಿಂಗ್ ಕೊಟ್ಟಿದ್ದೀನಿ ಫಸ್ಟ್, ಅದಾದ್ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅದಾದ್ಮೇಲೆ ಮತ್ತೆ ಸ್ಟ್ರಿಂಗ್ ಕೊಟ್ಟಿದ್ದೀನಿ, ಅದಾದ್ಮೇಲೆ ಇಲ್ಲಿ ಬೂಲಿಯನ್ ಕೊಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಸೊ ನಾನು ಮಿಕ್ಸ್ಡ್ ಡೇಟಾನ ಕೊಟ್ಟಿದ್ದೀನಿ, ಮಿಕ್ಸ್ಡ್ ವ್ಯಾಲ್ಯೂಸ್ನ ಕೊಟ್ಟಿದ್ದೀನಿ. ಓಕೆ, ಸೊ ಸ್ಟ್ರಿಂಗ್, ನಂಬರ್, ಸ್ಟ್ರಿಂಗ್, ಬೂಲಿಯನ್ ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ ಕೀಸ್ ಕೊಟ್ಟಿದ್ದೀನಿ. ಓಕೆ, ಸೊ ಕೀಸ್ ಕೊಟ್ಟಿದ್ದೀನಿ. ಸೊ ಇದನ್ನ ನಾವು ಒಂದು ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ನಾವು ಹೇಳ್ತಾ ಇದಲ್ಲ, ವಾಟ್ ಈಸ್ ಆಬ್ಜೆಕ್ಟ್? Object is a collection of data in key and value pair. Okay, so this is the definition of object. So ನೋಡಿ ಈಗ ಇಲ್ಲಿರೋ ಡೇಟಾನ ನೀವು ಕೀ ಅಂಡ್ ವ್ಯಾಲ್ಯೂ ಪೇರ್ ಅಲ್ಲಿ ಸ್ಟೋರ್ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಹೇಗೆ ಆಕ್ಸೆಸ್ ಮಾಡೋದನ್ನು ಅದನ್ನು ನೋಡೋಣ. ಓಕೆ, ಸೊ ಕನ್ಸೋಲ್ ಡಾಟ್ ಲಾಗ್, ನಾನು ಪರ್ಸನ್ ವೇರಿಯೇಬಲ್ ಇದೆಯಲ್ಲ ಅದರಿಂದ ನಾನು ಆ ಪರ್ಟಿಕ್ಯುಲರ್ ಕೀನ ಕಾಲ್ ಮಾಡ್ತೀನಿ. ಲೆಟ್ಸ್ ಸೇ ಪರ್ಸನ್ ಡಾಟ್ ನೇಮ್. ಓಕೆ, ಡಾಟ್ ಆಪರೇಟರ್ ಯೂಸ್ ಮಾಡಬೇಕು. ವೇರಿಯೇಬಲ್ ಡಾಟ್ ನೇಮ್. ಸೊ ನೀವೀಗ ಕೀನ ಕಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಔಟ್ಪುಟ್ ಅಲ್ಲಿ ವ್ಯಾಲ್ಯೂ ಬರುತ್ತೆ ಕುಮಾರ್ ಅಂತ. ನೋಡಿ ರನ್ ಮಾಡಿ, ಈಗ ಔಟ್ಪುಟ್ ಬರ್ತಾ ಇದೆ ಕುಮಾರ್ ಅಂತ. ಸೊ ನೀವು ಯಾವಾಗೆಲ್ಲ ನೀವು ವ್ಯಾಲ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು, ನೀವು ಡಾಟ್ ಆಪರೇಟರ್ ಯೂಸ್ ಮಾಡ್ಬೋದು. ಓಕೆ, ಸೊ ಮತ್ತೆ ನೋಡಿ ಪರ್ಸನ್ ಡಾಟ್ ಏಜ್ ಈ ರೀತಿ. ಓಕೆ, ಸೊ ಡಾಟ್ ಆಪರೇಟರ್ ಇಂದ ನೀವು ವ್ಯಾಲ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ವೇರಿಯೇಬಲ್ ಡಾಟ್ ಪ್ರೊವೈಡ್ ದ ಕೀ, ಸೊ ನಿಮಗೆ ಔಟ್ಪುಟ್ ಅಲ್ಲಿ ವ್ಯಾಲ್ಯೂ ಸಿಗುತ್ತೆ. ಅಂಡ್ ನಾಟ್ ಜಸ್ಟ್ ಡಾಟ್ ಆಪರೇಟರ್, ಬರೀ ಡಾಟ್ ಆಪರೇಟರ್ ಯೂಸ್ ಮಾಡ್ಬೇಕಂತ ಏನಿಲ್ಲ. ಸೊ ನಾವು ಸ್ಕ್ವೇರ್ ಬ್ರಾಕೆಟ್ ಕೂಡ ಯೂಸ್ ಮಾಡ್ಬೋದು. ಪರ್ಸನ್ ಸ್ಕ್ವೇರ್ ಬ್ರಾಕೆಟ್, ಈಗ ಇಲ್ಲಿ ಕೊಡಿ ಸಿಟಿ ಅಂತ ಕೊಡಿ. ಓಕೆ, ಸೊ ಹೀಗೆ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ನೋಡಿ ಸಿಟಿನ ನಾನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪರ್ಸನ್ ಅಂಡ್ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಕೊಡಿ. ಅಂಡ್ ಆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಕೀನ ಕೊಡಬೇಕಾಗುತ್ತೆ. ಬಟ್ ಆ ಕೀ ಏನು ಕೊಡ್ತೀರಲ್ಲ ಅದನ್ನ ನೀವು ಸಿಂಗಲ್ ಕೊಟೇಶನ್ ಅಥವಾ ಡಬಲ್ ಕೊಟೇಶನ್ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಈ ರೀತಿ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಇಲ್ಲ ಡಾಟ್ ಆಪರೇಟರ್ ಯೂಸ್ ಮಾಡಿ ಅಥವಾ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿ, ಬೋತ್ ಆರ್ ಫೈನ್. ಓಕೆ, ಸೊ ಮತ್ತೆ ಇನ್ನೊಂದು ಈಸ್ ಆಕ್ಟಿವ್, ಅದನ್ನ ಕೂಡ ನಾನು ಸ್ಕ್ವೇರ್ ಬ್ರಾಕೆಟ್ ಇಂದ ಆಕ್ಸೆಸ್ ಮಾಡ್ತೀನಿ. ಸಿಂಗಲ್ ಕೊಟೇಶನ್ ಕೊಡ್ತೀನಿ, ಈಸ್ ಆಕ್ಟಿವ್ ಈ ರೀತಿ ಕಾಲ್ ಮಾಡ್ತೀನಿ. ಸೊ ನೋಡಿ ಈಗ ನಾನು
ಈ ಆಬ್ಜೆಕ್ಟ್ ಇರೋ ವ್ಯಾಲ್ಯೂಸ್ನ ನಾನು ಕಾಲ್ ಮಾಡೋದಕ್ಕೆ ಆಗಿದೆ ಯೂಸಿಂಗ್ ಡಾಟ್ ಆಪರೇಟರ್ ಆ್ಯಂಡ್ ಸ್ಕ್ವೇರ್ ಬ್ರಾಕೆಟ್. ಓಕೆನಾ? ಸೊ ಯಾವುದಾದ್ರೂ ಒಂದು ಅಪ್ರೋಚ್ ನೀವು ಯೂಸ್ ಮಾಡ್ಬೋದು. ಯೂಶುವಲಿ ನಾವು ಡಾಟ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಯೂಶುವಲಿ ನೀವು ಆಬ್ಜೆಕ್ಟ್ ಇರೋ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ಇಟ್. ಸೊ ಇದೇ ರೀತಿ ನೀವು ಏನಾದರೂ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೋದಾ? ಆ್ಯಡ್, ಮಾಡಿಫೈ ಅಥವಾ ಡಿಲೀಟ್ ಓಕೆ ಮಾಡ್ಬೋದು. ಓಕೆ, ಸೊ ನಾವು ಇದೇ ಆಬ್ಜೆಕ್ಟಲ್ಲಿ ನಾವು ವ್ಯಾಲ್ಯೂನ ಆ್ಯಡ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆ, ನಾವು ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತಿದ್ದಾರೆ, ಫಸ್ಟ್ ಒಂದ್ಸತಿ ಪೂರ್ತಿ ಕೀ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಣ. ಸೊ ಅದಕ್ಕೆ ಏನು ಮಾಡ್ತೀನಿ, ಜಸ್ಟ್ ಪರ್ಸನ್ ವೇರಿಯೇಬಲ್ ಕೊಡ್ತೀನಿ. ನೋಡಿ ಈಗ, ಸೊ ಈಗ ಫಸ್ಟು ಇದನ್ನ ರನ್ ಮಾಡಿದ್ರೆ ನೋಡಿ ಕಂಪ್ಲೀಟ್ ವ್ಯಾಲ್ಯೂಸ್ ಇನ್ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ ಈ ರೀತಿ ಪ್ರಿಂಟ್ ಆಗಿದೆ. ಸೊ ದಿಸ್ ಇಸ್ ದ ಔಟ್ಪುಟ್ ವಾಟ್ ವಿ ಆರ್ ಸೀಯಿಂಗ್. ಓಕೆ, ಸೊ ನೀವು ಕಂಪ್ಲೀಟ್ ಆಬ್ಜೆಕ್ಟ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಜಸ್ಟ್ ವೇರಿಯೇಬಲ್ನ ಕಾಲ್ ಮಾಡಿ ಇದ್ರೊಳಗಡೆ ಇರೋ ಎಲ್ಲ ವ್ಯಾಲ್ಯೂಸ್ ಕೂಡ ಪ್ರಿಂಟ್ ಆಗುತ್ತೆ, ಎಲ್ಲ ಡೇಟಾ ಕೂಡ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಈಗ ಅದನ್ನು ನೋಡಿದ್ವಿ. ಈಗ ನಾವೇನು ಮಾಡೋಣ ಅಂದರೆ ಇದೇ ಆಬ್ಜೆಕ್ಟಲ್ಲಿ ನಾವು ಒಂದು ಹೊಸ ವ್ಯಾಲ್ಯೂನ ಆ್ಯಡ್ ಮಾಡೋಣ. ಸೊ ಹೊಸ ವ್ಯಾಲ್ಯೂನ ಹೇಗೆ ಆ್ಯಡ್ ಮಾಡೋದು ಅಂದರೆ ವೆರಿ ಸಿಂಪಲ್. ಮತ್ತು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡೋಣ, ಅದರಲ್ಲಿ ಪರ್ಸನ್ ವೇರಿಯೇಬಲ್ ಇದೆಯಲ್ಲ ಅದ್ರ ಜೊತೆಗೆ ಒಂದು ಹೊಸ ವ್ಯಾಲ್ಯೂ ಕೊಡೋಣ. ಫಾರ್ ಎಕ್ಸಾಂಪಲ್ ಸೊ ಏನು ಕೊಡೋಣ ಹೊಸ ವ್ಯಾಲ್ಯೂ, ಲೆಟ್ಸ್ ಸೇ ಕಂಟ್ರಿ ಕೊಡೋಣ, ಪರ್ಸನ್ ಡಾಟ್ ಕಂಟ್ರಿ. ಓಕೆ, ಸೊ ಪರ್ಸನ್ ಡಾಟ್ ಕಂಟ್ರಿ ಇಲ್ಲಿ ಪ್ರಿಂಟ್ ಮಾಡೋದ್ರಿಂದ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡಿ ಕೊಡಿ, ಪರ್ಸನ್ ಡಾಟ್ ಕಂಟ್ರಿ ಈ ರೀತಿ ಕೊಡಿ, ಆ್ಯಂಡ್ ಇಲ್ಲಿ ಇಂಡಿಯಾ ಅಂತ ಕೊಡೋಣ. ಓಕೆ, ಆ್ಯಂಡ್ ನೆಕ್ಸ್ಟು ನೀವು ಆಕ್ಸೆಸ್ ಮಾಡಿ ಪರ್ಸನ್ ವೇರಿಯೇಬಲ್ನ. ಈಗ ನೋಡಿ ಒಂದು ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟಲ್ಲಿ ನೋಡಿ, ಇದು ಕಂಟ್ರಿ ಕೀ, ಇಂಡಿಯಾ ಬಂದು ವ್ಯಾಲ್ಯೂ. ಸೊ ಇದು ಪ್ರಿಂಟ್ ಆಗುತ್ತೆ, ಅಪ್ಡೇಟ್ ಆಗಿರುತ್ತೆ ಆಬ್ಜೆಕ್ಟಲ್ಲಿ. ರನ್ ಮಾಡ್ತೀನಿ ನಾನು ಮತ್ತೆ. ಈಗ ಪರ್ಸನ್ನ ನೋಡಿ, ಓಕೆ ಸಿ ಕಾಣಿಸ್ತಾ ಇದೆಯಲ್ಲ ಈಗ. ಸೊ ಇಲ್ಲಿ ಅಪ್ಡೇಟ್ ಆಗಿರೋ ವ್ಯಾಲ್ಯೂ ಕಾಣಿಸ್ತಾ ಇದೆ ನೋಡಿ, ನೇಮ್ ಕುಮಾರ್, ಏಜ್ 30, ಸಿಟಿ ಬ್ಯಾಂಗ್ಳೂರ್, ಈಸ್ ಆಕ್ಟಿವ್ ಟು, ಕಂಟ್ರಿ ಇಂಡಿಯಾ ಈ ರೀತಿ. ಓಕೆ, ವೆರಿ ಸಿಂಪಲ್. ಆ ವೇರಿಯೇಬಲ್ ಜೊತೆಗೆ ಒಂದು ಡಾಟ್ ಆಪರೇಟರ್ ಅಥವಾ ಸ್ಕ್ವೇರ್ ಬ್ರಾಕೆಟ್ನ ಯೂಸ್ ಕೂಡ ಮಾಡ್ಬೋದು. ಓಕೆ, ಅಲ್ಲಿ ವ್ಯಾಲ್ಯೂಸ್ ಕೊಡಿ ಮತ್ತೆ ಆ ವೇರಿಯೇಬಲ್ನ ಆಕ್ಸೆಸ್ ಮಾಡಿ ಈ ರೀತಿ ನೀವು ವ್ಯಾಲ್ಯೂನ ಆ್ಯಡ್ ಮಾಡ್ಬೋದು. ಓಕೆ, ಡೇಟಾ ಈಸ್ ಆ್ಯಡೆಡ್ ಅಂತ ಬರೀತೀನಿ ಇಲ್ಲಿ. ಓಕೆ, ಅದೇ ರೀತಿ ವ್ಯಾಲ್ಯೂನ ಮಾಡಿಫೈ ಮಾಡ್ಬೋದು. ಎಸ್, ಅಫ್ಕೋರ್ಸ್ ಮಾಡಿಫೈ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ಇದನ್ನು ಕಮೆಂಟ್ ಮಾಡ್ತೀನಿ ನೋಡಿ, ಕಂಟ್ರೋಲ್/. ಸೊ ಈಗ ಇಷ್ಟು ವ್ಯಾಲ್ಯೂಸ್ ಇದೆಯಲ್ಲ, ನೇಮ್ ಕುಮಾರ್, ಏಜ್ 30, ಸಿಟಿ ಬ್ಯಾಂಗ್ಳೂರ್, ಈಸ್ ಆಕ್ಟಿವ್ ಟು. ಇದರಲ್ಲಿ ಲೆಟ್ ಸೇ ದ್ಯಾಟ್ ನಾನು ಏಜ್ನ ಅಪ್ಡೇಟ್ ಮಾಡ್ತೀನಿ, ಏಜ್ನ 30ಇಂದ 35 ಮಾಡಬೇಕು. ಸೊ ಹೇಗೆ ಮಾಡೋದು ಅಪ್ಡೇಟು? ಸೊ ಹೇಗೆ ಮಾಡೋದಂದರೆ, ಸೊ ಆ ಪರ್ಸನ್ ವೇರಿಯೇಬಲ್ ಇಂದ ಸೊ ಯಾವ ವೇರಿಯೇಬಲ್ ನೀವು ಅಪ್ಡೇಟ್ ಮಾಡಬೇಕು ಕಾಲ್ ಮಾಡಿ, ಯಾವ ಕೀನ ನೀವು ಅಪ್ಡೇಟ್ ಮಾಡಬೇಕು ಆ ಕೀನ ಕಾಲ್ ಮಾಡಿ. ಲೆಟ್ಸ್ ಸೇ 35 ಅಲ್ವಾ, ಸೊ 35 ಅಂತ ಈಗ ಕೊಡಿ. ಇದು ನಂಬರ್ ಅಲ್ವಾ, ಹಾಗಾಗಿ ನಾವು ಸಿಂಗಲ್ ಕೋಟೇಶನ್ ಅಥವಾ ಡಬಲ್ ಕೋಟೇಶನ್ ಕೊಡಲ್ಲ. ಸಿಂಗಲ್ ಕೋಟೇಶನ್ ಡಬಲ್ ಕೋಟೇಶನ್ ಬರೀ ಸ್ಟ್ರಿಂಗ್ ಮಾತ್ರ ಕೊಡ್ತೀವಿ. ಸೊ ಇದನ್ನ ನಾನು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕನ್ಸೋಲ್ ಡಾಟ್ ಲಾಗ್ ಆಫ್ ಏಜ್, ಏಜ್ ಬೇಡ, ಪೂರ್ತಿ ನಾನು ಆಬ್ಜೆಕ್ಟ್ನೇ ಕಾಲ್ ಮಾಡ್ತೀನಿ. ಪೂರ್ತಿ ಆಬ್ಜೆಕ್ಟ್ ಅಂದರೆ ಪರ್ಸನ್ ಇದೆ ಅಲ್ವಾ, ಸೊ ಪೂರ್ತಿ ಆಬ್ಜೆಕ್ಟ್ನೇ ಕಾಲ್ ಮಾಡ್ತೀನಿ. ಓಕೆ, ನೋಡಿ ಮೊದಲು 30 ಅಂತ ಆಯ್ತಲ್ವಾ, ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಆಕ್ಸೆಸ್ ಮಾಡ್ತೀರಾ 35 ಅಂತ ಅಪ್ಡೇಟ್ ಆಗಿರ್ಬೇಕು. ಸೊ ರನ್ ಮಾಡ್ತೀನಿ ನಾನು ಔಟ್ಪುಟ್ನ, ನೋಡೋಣ ಔಟ್ಪುಟ್ನ. ಈಗ ಸಿ ನೋಡಿ, ಇದು ಪ್ರೀವಿಯಸ್ ಆಬ್ಜೆಕ್ಟಲ್ಲಿ ಏಜ್ 30 ಇತ್ತು. ಸೊ ನೋಡಿ ನಾನು ಪ್ರಿಂಟ್ ಮಾಡಿದಾಗ ಇಲ್ಲಿ ಏಜ್ 30 ಇತ್ತು. ಈಗ ಮತ್ತೆ ಅಪ್ಡೇಟ್ ಆಗಿರೋ ಆಬ್ಜೆಕ್ಟಲ್ಲಿ 35 ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ 35 ಕಾಣಿಸ್ತಾ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಆಬ್ಜೆಕ್ಟ್ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ, ಡೇಟಾ ಇಸ್ ಅಪ್ಡೇಟೆಡ್. ಓಕೆ, ಈ ರೀತಿ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ನ ಕೂಡ ಅಪ್ಡೇಟ್ ಮಾಡ್ಬೋದು. ಓಕೆ, ಸೊ ಈಗ ನಾವು ಆ್ಯಡ್ ಮಾಡೋದನ್ನ ನೋಡಿದ್ದೀವಿ, ಅಪ್ಡೇಟ್ ಮಾಡೋದನ್ನ ನೋಡಿದ್ದೀವಿ. ಅದೇ ರೀತಿ ನಾವು ಡಿಲೀಟ್ ಕೂಡ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ದ್ಯಾಟ್ ಇಲ್ಲೊಂದು ಬೂಲಿಯನ್ ವ್ಯಾಲ್ಯೂ ಇದೆಯಲ್ಲ, ಇದನ್ನ ನಾನು ಡಿಲೀಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಅಥವಾ ಯಾವುದಾದ್ರೂ ವ್ಯಾಲ್ಯೂಸ್. ಓಕೆ, ಸೊ ಯಾವುದಾದ್ರೂ ವ್ಯಾಲ್ಯೂ, ಸಿಟಿ, ನೇಮ್, ಈಸ್ ಆಕ್ಟಿವ್, ಯಾವುದಾದ್ರೂ ವ್ಯಾಲ್ಯೂಸನ್ನು ಡಿಲೀಟ್ ಮಾಡಬೇಕಾದ್ರೂ ಸಿಂಪಲ್. ಸೊ ಡಿಲೀಟ್ ಕೀವರ್ಡ್ನ ಯೂಸ್ ಮಾಡಿ. ಓಕೆ, ಸೊ ಡಿಲೀಟ್ ಕೀವರ್ಡ್ನ ಯೂಸ್ ಮಾಡಿ ಆ ವೇರಿಯೇಬಲ್ ಏನಿದೆ ನೋಡಿ, ಆ ವೇರಿಯೇಬಲ್ ಮೂಲಕ ಒಂದು ಡಾಟ್ ಆಪರೇಟರ್ನ ಕಾಲ್ ಮಾಡಿ, ಸೊ ಆ ಪರ್ಟಿಕ್ಯುಲರ್ ಕೀನ ಕಾಲ್ ಮಾಡಿ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಲೈನಲ್ಲಿ ಕನ್ಸೋಲ್ ಡಾಟ್ ಲಾಗ್ ಆಫ್
ಪರ್ಸನ್. ಓಕೆ ನೋಡಿ, ಫಸ್ಟು ನೀವು ಆಕ್ಸೆಸ್ ಮಾಡಿದಾಗ ಪೂರ್ತಿ ವ್ಯಾಲ್ಯೂಸ್ ಇತ್ತಲ್ವಾ, ನೇಮ್, ಏಜ್, ಸಿಟಿ, ಬ್ಯಾಂಗ್ಳೂರ್, ಆಕ್ಟಿವ್. ಸೊ ಈಗ ನೀವು ಡಿಲೀಟ್ ಮಾಡಿದ್ದೀರಾ ಒಂದು ಡೇಟಾನ, ರೈಟ್? ಸೊ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ನ ಡಿಲೀಟ್ ಮಾಡಿದ್ದೀರಾ. ಹಾಗಾಗಿ ಇವಾಗ ಇಲ್ಲಿ ನಿಮಗೆ ಆ ವ್ಯಾಲ್ಯೂ ಸಿಗೋದಿಲ್ಲ, ಇದು ಸಿಗೋದಿಲ್ಲ. ಓಕೆ ನೋಡಿ, ರನ್ ಮಾಡ್ತೀನಿ ಈಗ ಮತ್ತೆ. ಓಕೆ ನೋಡಿ, ಈ ರೀತಿ ನಾವು ನೋಡ್ಬೋದು. ಸೊ ನೇಮ್ ಕುಮಾರ್, ಏಜ್ 30, ಸಿಟಿ ಬ್ಯಾಂಗ್ಳೂರ್. ಸೊ ಈ ರೀತಿ ಔಟ್ಪುಟ್ ಪ್ರಿಂಟ್ ಆಗಿದೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಆಬ್ಜೆಕ್ಟ್ಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.